ಹಿಡ್ಕೊಳ್ಳ ಅಧಿಕಾರಿಗಳ ನಡೆ ಅಲೆಮಾರಿಗಳ ಕಡೆಯಿಂದ ಅಲೆಮಾರಿಗಳು ಬಿಟ್ಟಿರುವಂಥ ಸ್ಥಳಕ್ಕೆ ಭೇಟಿ ಮಾಡಬೇಕು ಮೇಡಮ್ ಅವರು ದಯಮಾಡಿ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀವಿ. ನಾವು ಅಲೆಮಾರಿಗಳು ಬಿಟ್ಟಿರುವಂಥ ಚಿಕ್ಕನಾಗಿನಲ್ಲಿ ಗಬ್ಬೆಘಟ್ಟ ಸರ್ವೆ ನಂಬರ್ 122ರಲ್ಲಿ ನಾವೊಂದು ಗುಡ್ಡದ ಮೇಲೆ ಇದು ಸಿದ್ದನಗರ ಅಂತ ಅಲ್ಲಿಗೆ ನಮ್ಮ ಮೇಡಮ್ ಅವರು ಭೇಟಿ ಮಾಡಬೇಕು. ನಾವು ಖಂಡಿತವಾಗಿ ಮೇಡಮ್ ಅವರು ಬರಲೇಬೇಕು ನಮ್ಮಿರೋಂಥ ಸ್ಥಳಕ್ಕೆ. ಇಲ್ಲಿ ತಮ್ಮ ಓಡಾಡೋರು ರಸ್ತೆನೇ ಇಲ್ಲ ತಮ್ಮ ಅಂಥ ಜಾಗದಲ್ಲಿ ನಮ್ಮ ಕುಟುಂಬದ ಅಲೆಮಾರಿಗಳು ತಂದೋಗಿ ಆ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮನ ಮಾಡಲೇಬೇಕು ಅಂತ ನಮ್ಮಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಅಲೆಮಾರಿ ಬುಡಕಟ್ಟು ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅದಾದಲ್ಲಿ ನಾವು ದಯಮಾಡಿ ಜಿಲ್ಲಾಧಿಕಾರಿಗಳು ಆಗಮನ ಮಾಡಬೇಕು. ನಮಸ್ಕಾರ. ನಮ್ಮ ಹೆಸರು ವೆಂಕಟೇಶಯ್ಯ, ಅಲೆಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾಧ್ಯಕ್ಷರು. ಆದರೂ ನಮ್ಮ ಅಲೆಮಾರಿ ಬುಡಕಟ್ಟು ಮಹಾಸಭಾದ ದ್ವಾರಕನಾಥ್ ಸಾಹೇಬರು ಗೌರವಾಧ್ಯಕ್ಷರು, ರಾಜ್ಯ ಬುಡಕಟ್ಟು ಮಹಾಸಭಾದ ಅಧ್ಯಕ್ಷರಾದಂಥ ಹನುಮಂತಪ್ಪ ಸಾಹೇಬರು. ಆದರೂ ಕೂಡ ಇವತ್ತು ನಮಗೆ 25 ವರ್ಷಗಳಿಂದ ಹೋರಾಟ ಮಾಡಿದ್ದಕ್ಕೆ ನಮಗೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ದರು. ಚಿಕ್ಕನಾಯಕನಹಳ್ಳಿ ಗಬ್ಬೆಘಟ್ಟ ಸರ್ವೆ ನಂಬರ್ 122ರಲ್ಲಿ ನಮಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಆ ಹಕ್ಕುಪತ್ರ ಕೊಟ್ಟು 3 ವರ್ಷ ಆಗಿದೆ. 3 ವರ್ಷ ಆದರೂ ಕೂಡ ಅದಕ್ಕೆ ನಮಗೆ ಖಾತೆ ಆಗಿಲ್ಲ. ಖಾತೆ ಮಾಡಲು ನಮಗೆ ಭಾಳ ಸಮಸ್ಯೆ ಆಗಿದೆ. ಆ ಸಮಸ್ಯೆ ಆಗಿರೋದ್ರ ಕಡೆಯಿಂದ ನಮ್ಮ ಗ್ರಾಮವನ್ನು, ಆ ಗ್ರಾಮದ ಹೆಸರನ್ನು ಸಾಫ್ಟ್ವೇರ್ ಇದರಲ್ಲಿ ಮಾಡಿಕೊಡೋದಕ್ಕೆ, ಪೆನ್ಷನ್ ಮಾಡೋದಕ್ಕೆ ಹೇಳಿದ್ದಾರೆ. ಅದನ್ನು ಕೂಡ ಅಧಿಕಾರಿಗಳು ಕೂಡ ಯಾವುದೂ ಕೂಡ ನಮಗೆ ಮಾಡಿಕೊಡ್ತಾ ಇಲ್ಲ. ಆದ ಕಾರಣ ಅದರಿಂದ ನಮ್ಗೆ ಭಾಳ ಸಮಸ್ಯೆ ಆಗಿದೆ. ಅಲ್ಲಿ ಓಡಾಡೋರು ರಸ್ತೆಯೂ ಇಲ್ಲ, ರಸ್ತೆ ಸಂಪರ್ಕವೂ ಇಲ್ಲ. ಆದ್ದರಿಂದ ನಮಗೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡಲೇ ಗಮನಕ್ಕೆ ತಗೊಂಡು ಅದನ್ನು ಖಂಡಿತ ನಮಗೆ ತುರ್ತಾಗಿ ಆ ಹಕ್ಕುಪತ್ರ ಎಲ್ಲಿ ನಮಗೆ ಸಮಸ್ಯೆ ಆಗಿದೆ ಆ ಅಧಿಕಾರಿಗಳ ಹತ್ರ ಮಾತಾಡಿ ಆದಷ್ಟು ಬೇಗನೆ ನಮಗೆ ಹಕ್ಕುಪತ್ರಗಳನ್ನು ಖಾತೆ ಮಾಡಿಕೊಡ್ಬೇಕು ಮತ್ತು ಮನೆಗಳು ಮಾಡಿಕೊಡ್ಬೇಕು ಅಂತ, ಆದರೂ ಕೂಡ ರಸ್ತೆಯೂ ಕೂಡ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಹೆಸರು ಪರಮೇಶ್ವರ, ಅಲೆಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಸ್ವಾಮಿ ಏನಂದರೆ ಹಕ್ಕುಪತ್ರ ಇಶ್ಯೂ ಮಾಡಿದ್ದಾರೆ, ಅನ್ನ ಹಾಕ್ಬಿಟ್ಟು ಸಾಂಬಾರು ಬಿಟ್ಟಿದ್ದಂಗೆ ಹಂಗೆ ಕುಂಟಿಸ್ಬಿಟ್ಟಾರೆ. ಯಾಕೆಂದರೆ ಈ ಜಾಗದಲ್ಲಿ ನಮಗೆ ಖಾತೆ ಮಾಡಿಕೊಡೋಕ್ಕೆ ಏನು ಗ್ರಾಮ ಪಂಚಾಯತಿಯವರು ಟಿಂಬರವನ್ನು ಕೊಟ್ಟಿದ್ದಾರೆ. ಏನೋ ತಂತ್ರಾಂಶಗಳಲ್ಲಿ ನಿಮ್ಮ ಗ್ರಾಮವನ್ನು ನಮ್ಮ ತಂತ್ರಾಂಶಗಳಲ್ಲಿ ತೋರಿಸ್ತಾರೆ, ಅದರಿಂದ ನಿಮ್ಮ ಖಾತೆಗಳನ್ನು ನಿಧಾನಪಡಿಸಲಾಗಿದೆ ಅಂತ ಇಂಬರ ಕೊಟ್ಟಿದ್ದಾರೆ. ಆದಷ್ಟು ಇದ್ರ ಸಂಬಂಧಪಟ್ಟಂತೆ ನಮ್ಮ ಅಲೆಮಾರಿ ಬುಡಕಟ್ಟು ಮಹಾಸಭಾದಿಂದ ಗೌರವಾಧ್ಯಕ್ಷರು CS ದ್ವಾರಕನಾಥ್ ಸರ್ ಅವ್ರ ಕಡೆಯಿಂದ ಮಿನಿಸ್ಟರ್ ಲೆವೆಲಲ್ಲಿ ಏನು ನಮ್ಮ ಇದ್ರ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಸಾಹೇಬ್ರ ಕಡೆಯಿಂದ ಒಂದು ಆದೇಶ ಮಾಡ್ತಿದ್ವಿ ಜಿಲ್ಲಾಧಿಕಾರಿಗಳಿಗೆ, ಕರ್ನಾಟಕದಾದ್ಯಂತ ಎಲ್ಲರಿಗೂ ಜಿಲ್ಲಾಧಿಕಾರಿಗಳಿಗೆ ಅಲೆಮಾರಿಗಳದೇ ಕುಂದುಕೊರತೆಗಳ ಸಭೆ ಕರೆದು ಅಲೆಮಾರಿಗಳ ಸಮಸ್ಯೆ ಬಗೆಹರಿಸಿ ಅಂತ ನಾವೊಂದು ಆದೇಶ ಮಾಡ್ತಿದ್ವಿ. ಆ ಆದೇಶದಂತೆ
ಡಿಸೆಂಬರ್ 10, 2024ರಲ್ಲಿ ಏನೋ ಸಭೆ ಕರೆದಿದ್ವಿ ಜಿಲ್ಲಾಧಿಕಾರಿಗಳು, ಅವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಆ ಸಭೆಯಲ್ಲಿ ನಮ್ಮ ಅಲೆಮಾರಿಗಳ ತುಂಬ ಕೊರತೆಗಳು ಹೇಳಿದ್ವಿ, ನಾವು ಸಮಸ್ಯೆಗಳು ಹೇಳ್ಕೊಂಡಿದ್ವಿ, ಅಜೆಂಡಾದಲ್ಲಿ ಮೆನ್ಷನ್ ಮಾಡಿದ್ವಿ, ಸಭಾ ನಡವಳಿಕೆ ಕೂಡ ಇಲ್ಲೇ ಇದೆ. ಅದರಲ್ಲಿ ಏನು ನಮ್ಮ ಸಿದ್ದರನಗರವನ್ನು ಹೆಸರು ನೋಂದಾವಣೆ ಮಾಡುವ ಬಗ್ಗೆ ಅಂತ ನಾವು ಮೆನ್ಷನ್ ಮಾಡಿದ್ವಿ. ಅವ್ರು ಮಾಡಿಕೊಡ್ತೀವಿ ಅಂತ ಏನೋ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಿಕ್ಕನಗರ ತಾಲೂಕವ್ರಿಗೆ ಮೆನ್ಷನ್ ಮಾಡಿದ್ವಿ, ಸಿ ಅವರು. ಅವರು ಕೂಡ ಯಾವುದೇ ರೀತಿ ನಮಗೆ ಕೆಲಸ ಮಾಡಿಲ್ಲ. ಅದರಿಂದ ನಮಗೆ ಖಾತೆ ಆಗ್ತಾಯಿಲ್ಲ. ತಾವು ದಯಮಾಡಿ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಂಡು ಈ ಸಭಾ ನಡವಳಿಕೆ ಸುಮ್ಮನೆ ಮಾಡಿರೋದಲ್ಲ. ಯಾಕೆಂದರೆ ಟೀ ಕಾಫಿಗೆ ಅದು ಒಂದಾಗಬಾರ್ದು. ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಕೊಂಡು ಇದನ್ನು ಕೆಲಸ ಮಾಡಿಕೊಡ್ಬೇಕು. ಯಾಕೆಂದರೆ ಅಲ್ಮಾರಿಗಳು ಅಲಿತವ್ರೆ. ಹಿಂದೆ 20-25 ವರ್ಷದಿಂದಲೂ ಗುಡ್ಲು ಮನೆಗಳು ಜೀವನ ಮಾಡ್ತಾಯಿದ್ದಾರೆ. ತಾವು ದಯಮಾಡಿ ಇದ್ರ ಬಗ್ಗೆ ಕಾಳಜಿ ತಗೊಂಡು ಸರ್ಕಾರಕ್ಕೆ ನೀವು ಒಂದು ಒಳ್ಳೆಯ ಹೆಸರು ತರೋವಂಥ ಕೆಲಸ ತಾವು ಮಾಡಬೇಕು. ತುಂಬ ಹೃದಯ ಧನ್ಯವಾದಗಳು ನಿಮಗೆ. ಮುಂದಕ್ಕೆ ನಮ್ಮ ಅಲೆಮಾರಿಗಳ ಪರವಾಗಿ ತಾವು ಮಾಡಿದ್ದೇ ಆದರೆ ತುಂಬ ಹೃದಯ ಧನ್ಯವಾದಗಳು. ಮತ್ತು ನಮ್ಮ ಶಾಸಕರಲ್ಲಿ ಒಂದು ಬೇಡಿಕೆ, ಮನೆಗಳು ಕಟ್ಟಲಿಕ್ಕೆ ಒಂದು ಅನುದಾನ ಮಾಡಿಕೊಡ್ತೀವಿ. ನೀವು 3 ಬಂಧುಗಳೇ ನಮಸ್ಕಾರ. ನಮ್ಮ ಹೆಸರು ವೆಂಕಟೇಶ್ ಅಂತ ಹೇಳಿ, ಅಲೆಮಾರಿ ಸುಡುಗಾಡು ಸಿದ್ಧ ಮಹಾಸಂಘದಿಂದ ಇಲ್ಲೇ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಕಲ್ಯಾಣಪುರ ಗ್ರಾಮದಲ್ಲಿ ನಾಗೋಲಿರುವಂಥ ಅಲೆಮಾರಿ ಜನಾಂಗದವರಿಗೆ 2 ಎಕರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಸ್ಥಳವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಸ್ಥಳ ಮಂಜೂರು ಮಾಡಿ 2 ವರ್ಷ ಆದರೂ ಕೂಡ ಆ ಒಂದು ಸ್ಥಳ ಅಭಿವೃದ್ಧಿ ಆಗಿಲ್ಲ. ಮತ್ತು ಹಕ್ಕುಪತ್ರಗಳು ಕೂಡ ಇದುವರೆಗೂ ಕೂಡ ಕೊಟ್ಟಿಲ್ಲ. ಅನೇಕ ಮೀಟಿಂಗ್ಗಳನ್ನು ಕರೀತಾರೆ, ಸಭೆಗಳು ಮಾಡ್ತಾರೆ, ಹೇಳ್ತಾರೆ ಕೊಡ್ತೀವಿ ಅಂತ ಹೇಳ್ತಾರೆ, ಆಶ್ವಾಸನೆ ಕೊಡ್ತಾರೆ. ಇದುವರೆಗೂ ಕೂಡ ನಮ್ಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಕೆರೆ ಅಂಗಳದಲ್ಲಿ ವಾಸ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವೇನು 2 ಎಕರೆ ಜಮೀನು ಕೊಟ್ಟಿದ್ರು, ಆ ಒಂದು ಭೂಮಿಯಲ್ಲೇ ತಾತ್ಕಾಲಿಕವಾಗಿ ನಾವು ಟೆಂಟ್ಗಳನ್ನು, ಗುಡಿಸಲುಗಳನ್ನು ಹಾಕ್ಕೊಂಡು 6 ತಿಂಗಳು, ಸುಮಾರು 8 ತಿಂಗಳುಗಳಿಂದ ನಾವು ಅಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆ ವಾಸ ಮಾಡುವಂಥ ಸ್ಥಳಕ್ಕೆ ಇದುವರೆಗೂ ಕೂಡ ಕರೆಂಟ್ ಇಲ್ಲ, ಮತ್ತು ವಿದ್ಯುತ್ ನೀರಿಲ್ಲ ಸ್ವಾಮಿ, ಕುಡಿಲಿಕ್ಕೆ ನೀರಿಲ್ಲ. ಅಲ್ಲಿ ಒಂದು ಕೆರೆ ಇದೆ, ಅದರಿಂದ ತೆಗೆದುಕೊಂಡು ಬಂದು ನಾವು ವಾಸ ಮಾಡ್ತಾ ಇದ್ದೇವೆ. ಮತ್ತು ರಾತ್ರಿ ಕಾಲ ಸಮಯದಲ್ಲಿ ಕರೆಂಟ್ ಇಲ್ಲ. ಆ ಒಂದು ಕರೆಂಟ್ ಇಲ್ಲದ ಕಾರಣವಾಗಿ ಹಾವು ಒಂದು ನಾಯಿಯನ್ನು ಕಚ್ಚಿ ಇದೇ ಒಂದು 2-3 ತಿಂಗಳಿಂದ ನಾಯಿಯನ್ನು ಸಾಯಿಸಿದೆ. ಅದೇ ಗುಡಿಸಲಲ್ಲಿ ವಾಸ ಮಾಡುವಂಥ ಮನುಷ್ಯರನ್ನು ಮುಟ್ಟಿಲ್ಲ. ನಮ್ಮ ಪುಣ್ಯ. ಆದರೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಅದಾದ ನಂತರನೂ ಕೂಡ ಇದುವರೆಗೂ ನಮಗೆ ಕರೆಂಟ್ ಮಾಡಿಲ್ಲ. ಇದೇ ಡಿಸೆಂಬರ್ 10ನೇ ತಾರೀಕಂದು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ನಾವು ಸ್ಥಳಕ್ಕೆ ಪರಿಶೀಲನೆ ಕೊಡ್ತೀವಿ, ಸ್ಥಳಕ್ಕೆ ಭೇಟಿ ಮಾಡ್ತೀವಿ, ನಿಮಗೆ ಕರೆಂಟ್ ಕೊಡ್ತೀವಿ ಮತ್ತು ನೀರನ್ನು ಒದಗಿಸಿ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಸ್ವಾಮಿ. ಇದುವರೆಗೂ ನೀವು ಮಾನ್ಯ ಜಿಲ್ಲಾಧಿಕಾರಿಗಳು, CEO ಸಾಹೇಬರು ಯಾರು ಕೂಡ ಒಂದು ಸ್ಥಳಕ್ಕೆ ಭೇಟಿ ಮಾಡಿಲ್ಲ ಇದುವರೆಗೂ ಕೂಡ. ನಾವು ಸ್ಥಳದಲ್ಲಿ ಏನು ಮಾಡೋಣ? ಅಲ್ಲಿ ಸುಮಾರು ಒಂದು 15 ಗುಡಿಸಲುಗಳನ್ನು ಹಾಕ್ಕೊಂಡು ಸುತ್ತಮುತ್ತ ಬೇರೆ ಊರಲ್ಲಿ ಕರೆಂಟ್ ಇದೆ, ನಮ್ಮ ವಾಸ ಮಾಡುವಂಥ ಸ್ಥಳದಲ್ಲಿ ಕರೆಂಟ್ ಇಲ್ಲ. ಹಾಗಾಗಿ ದಯಮಾಡಿ ನಾವು ಅಧಿಕಾರಿಗಳ ಬಳಿಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಗೆ ಹಕ್ಕುಪತ್ರ ಕೊಡಿ, ಮೊದಲು ನಮಗೆ ಕುಡಿಯಕ್ಕೆ ನೀರು, ವಿದ್ಯುತ್ ಒದಗಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಓಕೆ.